ಇಲ್ಲ. ದಯವಿಟ್ಟು ನಂಗೆ ಕ್ಷಮಿಸಿ. ದಯವಿಟ್ಟು ನನ್ನ ಕ್ಷಮಿಸಿ. ನೆಕ್ಸ್ಟ್ ಟೈಮ್ ನನಗೆ ವೋಟ್ ಮಾಡ್ಬೇಕಂದ್ರೆ ಯೋಚನೆ ಮಾಡಿ ವೋಟ್ ಹಾಕಿ. ಇವನ್ ಜೊತೆ ಮಾತಾಡುವಾಗ್ಲೇ ಹಂಗಾಗಿದ್ದು. ಬೇಕು ಅಂತ ಸ್ಟ್ರಾಟಜಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಎಲ್ರಿಗೂ ಸ್ವಾಗತ. ಕಾವ್ಯ ಅವರು ಕ್ಯಾಮ್ರಾ ಮುಂದೆ ಯಾಕೆ ಕ್ಷಮೆ ಕೇಳ್ತಿದ್ದಾರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ರಾತ್ರಿ ನಾಮಿನೇಷನ್ಸ್ ಪ್ರಕ್ರಿಯೆ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ತಾ ಇದ್ರೆ ಒಂದು ಮೂಮೆಂಟಲ್ಲಿ ನಿಜವಾಗ್ಲೂ ಗೂಸ್ ಬಂಪ್ಸು. ಎಲಿವೇಶನ್ ಯಾವ ರೀತಿ ಕೊಟ್ಟರು ಕಡಿಮೆ ಅನಿಸುತ್ತೆ. ಅವರು ಮಾತಾಡೋ ರೀತಿ ನೋಡಿಬಿಟ್ಟು ಅಲ್ಲಿ ಕೂತಿರುವಂತಹ ರಘು ಸರ್ ಅವರು ಬಾಯಿ ತೆಗೆದುಕೊಂಡು ನೋಡ್ಕೊಂಡು ಕೂತ್ಕೊಂಡ್ಬಿಟ್ರು. ಸೊ ಅದೇನೋ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಮತ್ತೆಲ್ಲವೂ ವಿಚಾರಗಳೊಂದಿಗೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆಯವರು ನೋಡೋದಕ್ಕೆ ಪ್ರಯತ್ನ ಮಾಡಿ. ಬನ್ನಿ ತಡ ಮಾಡಿದಾಗ ವಿಡಿಯೋ ನೋಡೋಣ. ಕೆಲವರು ಕ್ಯಾಪ್ಟನ್ ಆಗಿದ್ದಾಗ ಏನಾದರೂ ಮೈಕ್ ಏನಾದರೂ ಮರ್ತೋಗ್ಬಿಟ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಜಂಪ್ ಸ್ವಿಮ್ಮಿಂಗ್ ಮಾಡಿಸ್ತಾರೆ. ಇನ್ನು ಕೆಲವರು ಯುನಿಕಾಗಿ ಥಿಂಕ್ ಮಾಡ್ತಾರೆ. ಹೋದ ವಾರ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾಗ ಆ ಒಂದು ಕಪ್ಪೆ ಓಟ ಫ್ರಾಗ್ ರೇಸ್ ಸಿಕ್ಕಿದ್ರು. ಸೊ ಇವಾಗ ಗಿಲ್ಲಿ ಅವರು ಇಷ್ಟು ಸಿಂಪಲ್ ಆಗಿ ಈ ಒಂದು ಕೆಲಸ ಮಾಡಿಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವೇನು ನೋಡಿದ್ರಿ ಆ ಒಂದು ವಿಡಿಯೋ ಕ್ಲಿಪ್ಪು, ಆ ವಿಡಿಯೋ ಕ್ಲಿಪ್ಪಲ್ಲಿ ಕಾವ್ಯ ಅವರು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು ಜಸ್ಟ್ ಅವರ ಒಂದು ಮೈಕ್ನ ಮರ್ತೋಗಿರ್ತಾರೆ. ಸೊ ಏನು ಹೇಳಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗಿಲ್ಲಿ ಅವರು ಸೈಡಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಿರ್ತಾರೆ. ಅದನ್ನೇ ಇವರು ರಿಪೀಟ್ ಮಾಡ್ತಿರ್ತಾರೆ. ಗಿಲ್ಲಿ ಅವರು ಏನು ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರಗಳು. 13 ವಾರದಿಂದ ನಾನು ಇಲ್ಲಿದ್ದೀನಿ. 13 ವಾರದಿಂದ ಇದ್ರೂ ಕೂಡ ನನಗೆ ಮೈಕ್ ಹಾಕೊಳಕ್ಕೆ ಬರ್ತಾ ಇಲ್ಲ. ಇನ್ನು ಮುಂದೆ ನನಗೆ ಓಟ್ ಆಗ್ಬಿಟ್ಟು ಗೆಲ್ಸಕ್ಕೆ ಹೋಗ್ಬೇಡಿ ಅಂತ ಹೇಳ್ಕೊಡ್ತಾರೆ. ಬಟ್ ಕಾವ್ಯ ಅವರು ಅದನ್ನ ಫುಲ್ ಫ್ಲೆಡ್ಜ್ ಆಗಿ ಹೇಳ್ತಾರ? ಹೇಳಲ್ಲ. ಕಾವ್ಯ ಅವ್ರು ಏನು ಹೇಳ್ತಾರೆ, 13 ವಾರದಿಂದ ನಾನು ಇಲ್ಲಿದ್ದೀನಿ, ಸೊ ಮೈಕ್ ಹಾಕೊಳ್ಳೋದು ನಾನು ಕಲ್ತಿಲ್ಲ, ದಯವಿಟ್ಟು ಮತ್ತೊಂದು ಬಾರಿ ಈ ಒಂದು ತಪ್ಪು ಕೆಲಸ ಮಾಡಲ್ಲ, ಕ್ಷಮೆ ಇಲ್ಲ ಅಂತ ಕೋರ್ಕೊಂತಾರೆ. ನಾನು ಓಟ್ ಆಗಬೇಡಿ, ನಾನು ಗೆಲ್ಲಿಸ್ಬೇಡಿ ಅಂತ ಹೇಳೋದೇ ಇಲ್ಲ. ಗಿಲ್ಲಿ ಅವರು ಕ್ಯಾಪ್ಟನ್ ಆದಮೇಲೆ ಮೈಕ್ ಮಾಡಿದಾಗ ಇಷ್ಟು ಈಸಿಯಾಗಿ ಒಂದು ಶಿಕ್ಷೆ ಕೊಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮೋಸ್ಟ್ಲಿ ಈ ಒಂದು ಶಿಕ್ಷೆ ಕೊಡೋದಕ್ಕೆ ಪ್ರೇರಣೆ ಆಗಿರೋದು ಗಿಲ್ಲಿ ಕ್ಯಾಪ್ಟನ್ ಆದಮೇಲೆ ಮೈಕ್ನ ಮೊದಲು ಮಾಡ್ತಿರೋದು ಕಾವ್ಯ ಅವ್ರು ಅನ್ಕೊಂತಾ ಇದ್ದೀನಿ. ಮೋಸ್ಟ್ಲಿ ಆ ಒಂದು ಪಾಯಿಂಟಿಂದ ಈ ಒಂದು ಈಸಿ ಶಿಕ್ಷೆನ ಕೊಡ್ತಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕಾವ್ಯ ಅವ್ರು ಬಿಟ್ಟು ಮೊದಲೇನಾದರೂ ಬೇರೆಯವರು ಲೈಕ್ ಅಶ್ವಿನಿ ಗೌಡವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು ಈ ರೀತಿ ಒಂದು ಮೈಕ್ನ ಮುರ್ತೋಗ್ಬಿಟ್ಟಿದ್ರೆ ಅವ್ರಿಗೆ ಯಾವ ರೀತಿ ಒಂದು ಶಿಕ್ಷೆ ಆಲೋಚನೆ ಮಾಡ್ಕೊಡ್ತಿದ್ದ? ನನಗೆಲ್ಲೋ ಮಿಸ್ ಹೊಡೆದಿದೆ ಆ ಒಂದು ವಿಚಾರದಲ್ಲಿ. ಗಿಲ್ಲಿ ಕ್ಯಾಪ್ಟನ್ ಅಂದಾಗ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಈ ಮೈಕ್ ಶಿಕ್ಷೆ ಅಂತ ಬಂದಾಗ ಎಲ್ಲೋ ಡಿಸಪಾಯಿಂಟ್ ಮಾಡಿದ್ದಾರೆ ಅಂತ ನನಗನ್ಸಿದೆ. ಇವರ ಕ್ಯಾಪ್ಟನ್ಶಿಪ್ಗೆ ಕಂಪೇರ್ ಮಾಡಿದಾಗ ಇದಕ್ಕೂ ಮುಂಚೆ ಇದ್ದಂತಹ ಕಾವ್ಯ ಅವರು ಆ ಮೈಕ್ನ ಮಾಡಿದಾಗ ಯುನೀಕ್ ಆಗಿ ಥಿಂಕ್ ಮಾಡಿದ್ರು. ಇಡೀ ಮನೆಯವ್ರು ಯಾರು ಥಿಂಕ್ ಮಾಡಿರಲಿಲ್ಲ. ಕಪ್ಪೆ ಓಟ ಅಂತ ಕೊಟ್ಟಿದ್ರು. ತುಂಬಾ ಇಂಪ್ರೆಸ್ ಆಯಿತು. ಆ ಥರ ಒಂದು ಶಿಕ್ಷೆ ಏನಾದರೂ ಥಿಂಕ್ ಮಾಡಿ ಕೊಟ್ಬಿಟ್ಟಿದ್ರೆ, ಅಂದರೆ ಬೇರೆಯವರು ಏನಾದರೂ ಸಾಧು ಜೀವಿಗಳು ಅಂತಾರಲ್ಲ, ಸೊ ಈ ಕಡೆ ಸ್ಪಂದನ ಅವರು, ಈ ಕಡೆ ರಘು ಅವ್ರು ಏನಾದರೂ ಕ್ಯಾಪ್ಟನ್ ಆಗಿದ್ದಾಗ ಈ ಥರ ಒಂದು ಶಿಕ್ಷೆ ಕೊಟ್ಟಾಗ ಆಕ್ಸೆಪ್ಟ್ ಮಾಡ್ಕೋಬೋದಾಗಿತ್ತು. ಬಟ್ ಗಿಲ್ಲಿ ಅವರು ಅವರೇ ಬೇರೆ ಇದೆ. ಸೊ ಅವರು ಮಾತನಾಡೋ ರೀತಿ, ಬಿಹೇವ್ ಮಾಡೋ ರೀತಿ ಕ್ಯಾಪ್ಟನ್ ಆದಮೇಲೆ ಎಲ್ಲ ಚೇಂಜಸ್ ಆಗಿದೆ. ಆ ಥರ ಇದ್ದಾಗ ಈ ಥರ ಒಂದು ಸಿಂಪಲ್ ಶಿಕ್ಷೆಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಷ್ಟೇ. ಸರಿ ಬಿಡಿ, ಇಲ್ಲಿಗೆ ಬಿಡೋಣ ಇದನ್ನ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ಅವರು ರಾತ್ರಿ ನಾಮಿನೇಷನ್ಸ್ ಮಾಡಿರುವಂತಹ ರೀತಿ, ಆ ನಾಮಿನೇಷನ್ಸ್ನ ಅಧಿಕಾರ ಪಡ್ಕೊಳ್ಳೋದಕ್ಕೆ ಒಂದು ಪ್ಲಾಗ್ ಇರುತ್ತೆ. ಆ ಪ್ಲಾಗ್ಗಿಂತ ಹಿಂದೆ 4 ಜನ ಹುಡುಗಿರು ಇರ್ತಾರೆ. ಸೊ ಮೊದಲು ಯಾರು ಓಡೋಗ್ಬಿಟ್ಟು ಆ ಪ್ಲಾಗ್ನ ಅವ್ರಿಗೆ ನಾಮಿನೇಷನ್ಸ್ ಮಾಡುವಂತಹ ಒಂದು ಅಧಿಕಾರ ಸಿಗುತ್ತೆ. ಸೊ ಇಬ್ಬರನ್ನ ಚೂಸ್ ಮಾಡ್ತಾರೆ. ಯಾರಿಗೆ ಸೂಕ್ತವಾದ ಕಾರಣ ಕೊಟ್ಟಿರ್ತಾರೋ ಅದನ್ನ ಈ ಕ್ಯಾಪ್ಟನ್ ಆಗಿರುವಂತಹ ಗಿಲ್ಲಿ ಅವರು ಚೂಸ್ ಮಾಡ್ತಾರೆ. ಆ ರೀತಿ 2 ರೌಂಡ್ ನಡೆಯುತ್ತೆ ಹುಡುಗಿರಿಗೆ. ಆ 2 ರೌಂಡಲ್ಲೂ ನಮ್ಮ ರಕ್ಷಿತಾ ಶೆಟ್ಟಿ ಅವರೇ ವಿನ್ ಆಗಿರ್ತಾರೆ. 2 ಸಲನೂ ಪ್ಲಾಗ್ ಅವರೇ ತಗೊಂತಾರೆ. ರಕ್ಷಿತಾ ಶೆಟ್ಟಿ ಅವರು ಮೊದಲನೇ ಸಲ ಆ ಒಂದು ನಾಮಿನೇಷನ್ಸ್ ಅಧಿಕಾರ ಪಡೆದಾಗ ಎಲ್ರಿಗೂ ಅದೇನಷ್ಟು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನೂ ಅಲ್ಲ, ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಈ ಕಡೆ ಒಬ್ಬರು ಕಾವ್ಯ ಅವ್ರನ್ನ, ಮತ್ತೊಂದು ಕಡೆ ಸ್ಪಂದನ ಅವ್ರನ್ನ ಚೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಇಬ್ಬರಿಗೂ ಒಂದೇ ರೀಸನ್ ಕೊಡ್ತಾರೆ. ಲೈಕ್ ಮನೆ ಅಂದಮೇಲೆ ಒಂದು ಚಾಮಿಂಗ್ ಇಲ್ಲ, ಆ ಒಂದು ಆಕ್ಟಿವಿಟಿ ಇಲ್ಲ, ಸೊ ಎಲ್ಲೋ ಒಂದು ಹತ್ತ ಸ್ಟ್ರಕ್ ಆಗಿಬಿಡ್ತೀರಾ, ಸೊ ಓವರ್ ಐಪ್ ಇಲ್ಲ, ಈ ತರ ಒಂದು ರೀಸನ್ಸ್ ಕೊಡ್ತಾರೆ. ಆ ಕಡೆ ಆಪೋಸಿಟ್ ಅಲ್ಲಿ ಇರುವಂತಹ ಸ್ಪಂದನ ಅವರು ಮತ್ತೆ ಕಾವ್ಯ ಅವರು ಮಾತಾಡ್ತಾರೆ. ಮೊದಲು ಕಾವ್ಯ ಅವರು ಮಾತಾಡ್ತಾರೆ, ಸರಿ ಆಯ್ತು ನಾನು ಕೆಲಸ ಮಾಡಲ್ವಲ್ವಾ, ಸೊ ಯಾವ್ದಾದ್ರು ಒಂದೇ ಒಂದು ಸಿಚುವೇಶನ್ ನಡೆದಿರುವಂತಹ ಒಂದು ಘಟನೆ ಹೇಳು ಅಂತ ಹೇಳಿದಾಗ, ಸೊ ಎಕ್ಸಾಂಪಲ್ಸ್ 100 ಇದೆ ಅಂತ ಹೇಳ್ತಿಲ್ಲ, ಒಂದು ಹೇಳು ಅಂತ ಹೇಳ್ತಾರೆ. ಸೊ ಒಂದು ಕೂಡ ಹೇಳಲ್ಲ ಎಕ್ಸಾಂಪಲ್. ಸೊ ರಕ್ಷಿತಾ ಶೆಟ್ಟಿ ಅವರು ಆ ಒಂದು ಸಿಚುವೇಶನ್ಸ್ನ ನೆನಪು ಮಾಡಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದನ್ನ ತುಂಬ ಚೆನ್ನಾಗಿರೋದು. ಈ ಒಂದು ಪಾಯಿಂಟಲ್ಲಿ ಎಲ್ಲೋ ಕಾವ್ಯ ಅವರೇ ಮೇಲ್ಗೈ ಸಾಧಿಸರು ಅನ್ಕೊತೀನಿ. ಸೊ ಅದೇ ರೀತಿ ಸ್ಪಂದನ ಅವರು ಅಂತ ಬಂದಾಗ ತುಂಬ ಮನೇಲಿ ವೀಕ್ ಇದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತು. ಇವರಿಬ್ರು ಬಂದಾಗ ಕ್ಯಾಪ್ಟನ್ ಆಗಿರುವಂತಹ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಸೇವ್ ಮಾಡ್ತಾರೆ ಅಂತ ಗೊತ್ತಿತ್ತು ಎಲ್ರಿಗೂ. ಅದೇ ರೀತಿ ಗಿಲ್ಲಿ ಅವರು ಆ ಕಡೆ ಕಾವ್ಯ ಅವರು ಕೊಟ್ಟಿರುವಂತಹ ಒಂದು ಕಾರಣಕ್ಕಿಂತ, ಸೂಕ್ತ ಕಾರಣಕ್ಕಿಂತ ಸ್ಪಂದನ ಅವರು ಕೊಟ್ಟಿರುವಂತಹ ಕಾರಣ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರ ಒಂದು ಫೋಟೋನ ಬ್ರೇಕ್ ಮಾಡಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಈ ಒಂದು ಮೊದಲನೇ ರೌಂಡಲ್ಲಿ ಅಷ್ಟು ಎನರ್ಜಿ ಇರಲಿಲ್ಲ, ಆಕ್ಚುಲಿ ಅಷ್ಟು ಗೂಸ್ ಬಂಪ್ಸ್ ಬರೋ ಎಲಿವೇಶನ್ ಏನು ಇರಲಿಲ್ಲ. ಮತ್ತೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಕೂಡ ರಕ್ಷಿತಾ ಶೆಟ್ಟಿ ಅವರು ಆ ಪ್ಲಾಗ್ನ ಮೂಡ್ತಾರೆ, ಮತ್ತೆ ಅಧಿಕಾರ ಪಡಿತಾರೆ ನಾಮಿನೇಷನ್ಸ್ ಮಾಡೋದಕ್ಕೆ. ಮತ್ತೆ ಈ ರೌಂಡಲ್ಲಿ ಕೂಡ ಕಾವ್ಯ ಅವ್ರನ್ನ ಅವ್ರ ಜೊತೆಗೆ ರಾಧಿಕಾ ಶೆಟ್ಟಿ ಅವ್ರನ್ನ ಚೂಸ್ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ. ರಕ್ಷಿತಾ ಶೆಟ್ಟಿ ಅವರ ಪ್ರಕಾರ ಆಲ್ರೆಡಿ ಒಂದು ಅಕ್ಕಿಗೆ ಗುರಿ ಇಟ್ಬಿಟ್ಟು ಕೆಳಗಡೆ ಬೀಳ್ಸಿದ್ದಾಯ್ತು, ಇನ್ನೊಂದು ಅಕ್ಕಿಗೆ ಗುರಿ ಇಡ್ತಿದ್ದಾರೆ, ಬಟ್ ಕಾವಲ್ಗಾರ ಮುಂದೆ ಕೂತ್ಕೊಂಡು ಕಾಪಾಡ್ತಿದ್ದಾರೆ. ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಇಲ್ಲಿ ಒಂದು ರೀಸನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ವ್ಯಾಲಿಡ್ ಆಗಿತ್ತು ಅನ್ಕೊಂತೀನಿ. ರಾಶಿಕ್ ಅವರು ಅಂತ ಬಂದಾಗ ಓನ್ಲಿ ಟಾಸ್ಕ್ಗಳು ಮಾತ್ರ ಕಾಣಿಸ್ತದೆ, ಬೇರೆ ಎಲ್ಲೂ ಕಾಣಿಸೋದಿಲ್ಲ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ವಾದ ವಿವಾದ ಎಲ್ಲ ಆಗುತ್ತೆ. ಸೊ ಫೈನಲಿ
ಇವರ ಒಂದು ಮಾತುಕತೆ, ಇವರ ಒಂದು ಡ್ರಾಮ್ಯಾಟಿಕ್ ಸೀನ್ಸ್ ಅಲ್ಲಿ ಇರುತ್ತಲ್ಲ, ಆಕ್ಷನ್ಸ್ ಮಾಡೋದು, ರಿಯಾಕ್ಷನ್ಸ್ ಕೊಡೋದು ಅವೆಲ್ಲ ಮುಗಿಯುತ್ತೆ. ಅದಾದ್ಮೇಲೆ ಈ ಕಡೆ ನಿಂತಿರುವಂತಹ ಕಾವ್ಯವರ ಬುಡಕ್ಕೆ ಮತ್ತೆ ಬರ್ತಾರೆ. ಇಲ್ಲೇ ನೋಡಿ ಆ ಒಂದು ಗೂಸ್ ಬಂಪ್ ಸೀನ್ ಕ್ರಿಯೇಟ್ ಆಗೋದು. ನಾನು ಎರಡನೇದಾಗಿ ನಾಮಿನೇಟ್ ಮಾಡ್ತಿರೋದು ಕಾವ್ಯ ಅವ್ರನ್ನ, ರೀಸನ್ ಏನು ಅಂತ ಇದಕ್ಕೂ ಮುಂಚೆ ಹೇಳಿದ್ದೀನಿ ಅಂತ ಸ್ಟಾಪ್ ಮಾಡ್ತಾರೆ. ಆ ಕಡೆ ಕಾವ್ಯ ಅವರು ಕ್ಲಾಪ್ಸ್ ಹೊಡ್ಕೊಂಡು ನಾನು ಮಾಡಿರುವಂತಹ ಒಂದೊಂದು ಸಿಚುವೇಶನ್ ನೀನು ಎಕ್ಸ್ಪ್ಲೇನ್ ಮಾಡು ಅಂತ ಕೇಳ್ಕೊಂತಾರೆ. ರಕ್ಷಿತಾ ಶೆಟ್ಟಿ ಅವ್ರ ಹತ್ರ 101 ಪಾಯಿಂಟ್ಸ್ ಇರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಕನ್ನಡ ಪದಗಳು ಅಷ್ಟು ಬೇಗ ನೆನಪಾಗೋದಿಲ್ಲ. ಆ ಒಂದು ರೀಸನ್ ಇಂದ ಅವ್ರು ಸ್ಟ್ರಕ್ ಆಗ್ಬಿಡ್ತಾರೆ. ಅದು ಬಿಟ್ರೆ ಪಾಯಿಂಟ್ಸ್ ಮಾತ್ರ ಯಾವಾಗಲೂ ವ್ಯಾಲಿಡ್ ಆಗಿ ಇರುತ್ತೆ. ನಾವು ಅನ್ಕೊಬೋದು ಆ ಕಡೆ ಅವರು ಜಲಸ್ ಬೀಳ್ತಾರೆ, ಕಾವ್ಯ ಅವರು ಅಂದ್ರೆ, ಸ್ಪಂದನ ಅವರು ಅಂದ್ರೆ, ಅಲ್ಲ ಮ್ಯಾಟ್ರು. ನಿಜವಾಗ್ಲೂ ಅವ್ರ ಹತ್ರ ವ್ಯಾಲಿಡ್ ಪಾಯಿಂಟ್ ಇದ್ದೇ ಇರುತ್ತೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಾವ್ಯ ಅವ್ರಿಗೆ ಹೇಳ್ತಾರೆ, ನೀವು ಕೆಲಸ ಅಂತ ಬಂದಾಗ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಮಾಡ್ತೀರಾ, ಶ್ರದ್ಧೆಯಿಂದ ಪ್ರೀತಿಯಿಂದ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಯಾವಾಗ ಮಾಡಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡು ಅಂತ ಕೇಳಿದಾಗ ರಕ್ಷಿತಾ ಶೆಟ್ಟಿ ಅವರು ಒಂದು ಕೆಲಸ ಅಂತ ಬಂದಾಗ ಆ ಕೆಲಸದ ಮೇಲೆ ಪ್ರೀತಿ ಇರಬೇಕು, ಮನಸ್ಸಿರಬೇಕು, ದಯಾ ಇರಬೇಕು, ಕರುಣ ಇರಬೇಕು, ಕಾಳಜಿ ಇರಬೇಕು, ಮಾನವೀಯತೆ ಇರಬೇಕು. ಈ ಥರ ಪ್ರತಿಯೊಂದು ಕನ್ನಡ ಪದಗಳನ್ನ ನೆನಪು ಮಾಡ್ಕೊಂಡು ಹೇಳ್ತಾ ಸ್ಲೋ ಮೋಷನ್ ಅಲ್ಲಿ ಒಂದೇ ಸಲ ಫಾಸ್ಟ್ ಮೂಮೆಂಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಮುಖದಲ್ಲಿರುವಂತಹ ಒಂದು ಎಕ್ಸ್ಪ್ರೆಷನ್ಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಏನೋ ಕೊಟ್ಟಿದ್ದಾರೆ ಕೆಲಸ ಮಾಡಿಬಿಡ್ಬೇಕು, ಮಾಡಿ ಬಿಸಾಕ್ಬಿಡ್ಬೇಕು ಅನ್ನೋ ರೀತಿ ಮಾಡೋದಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ಎಕ್ಸ್ಪ್ರೆಷನ್ ಚೇಂಜ್ ಮಾಡಿದ ತಕ್ಷಣ ಅಲ್ಲಿ ಕೂತಿರುವಂತಹ ರಘು ಅವರು ಬಾಯಿ ತೆಗೆದುಕೊಂಡು ನೋಡ್ಕೊಂಡು ಇದ್ದೋಗ್ಬಿಡ್ತಾರೆ. ನಮಗೆ ನೆನೆ ಆ ಒಂದು ಎಪಿಸೋಡ್ ಕೂಡ ತೋರಿಸಿದ್ರು. ಆಲ್ಮೋಸ್ಟ್ ಒಂದು 10 ಸೆಕೆಂಡ್ಸು ಬಾಯ ಮುಚ್ಚಿಲ್ಲ, ಕಣ್ಣು ಕದಿಸಿಲ್ಲ, ಹಂಗೆ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆ ರೀತಿ ಮಾತಾಡಿದ್ರೆ ಬಟ್ ಪ್ರಾಬ್ಲಮ್ ಏನಂತ ಲ್ಯಾಂಗ್ವೇಜ್ ಅಷ್ಟೇ. ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೂಡ ನಮ್ಮ ಗಿಲ್ಲಿ ಕ್ಯಾಪ್ಟನ್ ಇದ್ರಲ್ವ, ಅವರು ಕಾವ್ಯ ಅವ್ರನ್ನೇ ಸೇವ್ ಮಾಡ್ತಾರೆ, ರಾಶಿಕ್ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಆಕ್ಚುಲಿ ಎಲ್ಲರೂ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಆಡಿಯನ್ಸು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಅದೇ ರೀತಿ ಅಲ್ಲಿ ಕೂತಿರುವಂತಹ ಸ್ಪರ್ಧಿಗಳು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ಇದಕ್ಕೆ ಅಶ್ವಿನಿ ಗೌಡ ಅವರಾಗಿರ್ಬೋದು, ರಾಶಿಕ್ ಅವರಾಗಿರ್ಬೋದು, ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರೋದೇನೋ ಅಂತ ಕ್ಲಾಪ್ಸ್ ಹೊಡ್ಕೊಂಡು ಕೂತ್ಕೊಂತಾರೆ. ಅದಕ್ಕೂ ಮಿಂಚಿ ಅವ್ರು ಏನು ಮಾಡೋಕ್ಕಾಗಲ್ವಲ್ಲ. ಸೊ ಇದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಮ್ಮ ವಿಚಾರ. ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವರ ಒಂದು ನಾಮಿನೇಷನ್ಸ್ ಪಾಯಿಂಟ್ಸ್ ಆಗಿರ್ಬೋದು, ಸೊ ಈ ಕಡೆ ಒಂದು ಶಿಕ್ಷೆ ಅಂತ ಬಂದಾಗ ಅವ್ರು ತಗೊಂಡಿರುವಂತಹ ಒಂದು ಪ್ರೋಸೆಸ್ ಆಗಿರ್ಬೋದು, ನಿಮ್ಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಆ ನಾಮಿನೇಷನ್ಸ್ ಅಧಿಕಾರ ಪಡ್ಕೊಳ್ಳೋದಕ್ಕೆ ಒಂದು ಗೇಮ್ ಕೊಟ್ಟಿರ್ತಾರಲ್ವ, ಆ ಪ್ಲಾಟ್ ಇಟ್ಕೊಳ್ಳೋದು, ಆ ಒಂದು ಗೇಮ್ ಅಂತ ಬಂದಾಗ ಡೆಫಿನೆಟ್ಲಿ ಪ್ರತಿಯೊಂದು ರೌಂಡ್ರಲ್ಲೂ ರಾಶಿಕಾ ಶೆಟ್ಟಿ ಅವರು ವಿನ್ ಆಗ್ತಾರೆ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಸರ್ಪ್ರೈಸಿಂಗ್ ಏನು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವರು ಅವನ್ನೆಲ್ಲ ಮೀರಿಸಿ ಪ್ರತಿ ಸಲ 2 ಸಲನೂ ಅವರೇ ಒಂದು ಆ ಪ್ಲಾಗ್ನ ಮುಟ್ಕೊಂಡು ಅವ್ನು ನಾಮಿನೇಷನ್ಸ್ ಮಾಡುವಂತಹ ಅಧಿಕಾರ ಪಡ್ಕೊಂಡಿದ್ದಾರೆ. ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಮೇಲೆ ತುಂಬಾನೇ ಖುಷಿ ಆಯಿತು. ಇನ್ನು ಹುಡುಗರು ಅಂತ ಬಂದಾಗ ಡೆಫಿನೆಟ್ಲಿ ಎಲ್ಲರೂ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದಾಗ ಧನುಷ್ ಅವರು ಒಂಚೂರು ಸ್ಪೀಡ್ ಇರ್ತಾರೆ. ಸೊ ಅವ್ರಿಗೇನಾದ್ರು ಕಾಂಪಿಟೇಷನ್ ಕೊಡಬೇಕಾಗಿದ್ರೆ ನಮ್ಮ ಮಾಡೋರು ಇದ್ದಿದ್ರೆ ಸರಿ ಹೋಗ್ತಾ ಇತ್ತು. ಅವರು ಒಂದು ಸ್ವಲ್ಪ ಈ ಥರ ಒಂದು ಮೂಮೆಂಟಲ್ಲಿ ಸ್ವಲ್ಪ ಪಾಸ್ ಇಡ್ತಾ ಇದ್ರು. ಬಟ್ ಅವರು ಇಲ್ಲ, ಇವರಿಗೆ ಇಲ್ಲಿ ಕಾಂಪಿಟೇಷನ್ ಇಲ್ಲ. ಆ ಒಂದು ರೀಸನಿಂದ ಪ್ರತಿ ಸಲನೂ ಮೋಸ್ಟ್ಲಿ ಧನುಷ್ ಅವರು ತಗೊಂತಾರೆ ಅನ್ಕೊಂತ ಇದ್ದೀನಿ. ಬಟ್ ಆದ್ರೂ ಧನುಷ್ ಅವರು ಅಶ್ವಿನಿ ಮೇಡಮ್ ಅವ್ರನ್ನ ಚೂಸ್ ಮಾಡಿದ್ದು ಓಕೆ, ಬಟ್ ಅವ್ರು ಕೊಟ್ಟಂತಹ ಕಾರಣ ಇದೆಯಲ್ವಾ, ಅದು ವ್ಯಾಲಿಡ್ ಅಂತ ನನಗನ್ಸಿಲ್ಲ. ಸೊ ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ, ಆ ಒಂದು ವಿಡಿಯೋದಲ್ಲಿ ಧ್ರುವಂತ್ ಅವರು ಮತ್ತೆ ಧನುಷ್ ಅವರು ಯಾವ ಒಂದು ಪಾಯಿಂಟ್ಗೆ ನಾಮಿನೇಷನ್ಸ್ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ಕೊಂತಿರ್ತಾರೆ. ಅದರಲ್ಲಿ ಧ್ರುವಂತ್ ಅವರ ಪಾಯಿಂಟ್ ಏನು ಅಂತ ಹೇಳಿದ್ರೆ ಒಬ್ಬನ ನಾಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ ಓವರ್ ಆಲ್ ಜರ್ನಿ ನೋಡಬೇಕು ಅಂತ. ಧನುಷ್ ಅವರ ಪಾಯಿಂಟ್ ಏನು ಅಂತ ಹೇಳಿದ್ರೆ ಯಾವಾಗಲೂ ಆಗಿರೋ ಸಿಚುವೇಶನ್ ನೆನ್ಪು ಮಾಡ್ಕೊಳ್ಳೋದಲ್ಲ, ರೀಸೆಂಟ್ ಆಗಿ ಏನಾಗಿರುತ್ತೋ ಆ ಒಂದು ಸಿಚುವೇಶನ್ಸ್ ಮೇಲೆ, ಆ ಒಂದು ಆಧಾರದ ಮೇಲೆ ನಾವು ನಾಮಿನೇಟ್ ಮಾಡಬೇಕು ಅಂತ ಅವರಿಬ್ಬರ ಮಧ್ಯೆ ಒಂದು ಡಿಸ್ಕಷನ್ ಬಂದಿರುತ್ತೆ. ಸೊ ಇವರಿಬ್ಬರ ಒಂದು ಡಿಸ್ಕಷನ್ ಅಲ್ಲಿ ಯಾರ ಪಾಯಿಂಟ್ ವ್ಯಾಲಿಡ್ ಅನಿಸು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳಿದೆ. ತುಂಬಾ ಜನ ಮಾಡಿಲ್ಲ, ಯಾರಾದ್ರೂ ಇವಾಗ ನೋಡ್ತಿದ್ರೆ ಮಾಡಿ ದಯವಿಟ್ಟು. ಸ್ನೇಹಿತರೆ ಇದು ಈ ವಿಡಿಯೋದಲ್ಲಿ ನಾವು ವಿಚಾರ. ಮತ್ತಷ್ಟು ಲೈವ್ ವಿಚಾರಗಳಿಗೋಸ್ಕರ, ಅದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೋಸ್ಕರ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಲೈಕ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.